ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಒಂದು ವಾಕಥಾನ್ ಅನ್ನ ಆಯೋಜನೆ ಮಾಡಲಾಗಿದೆ. ವಿಧಾನಸೌಧದ ಭವ್ಯ ಮೆಟ್ಟಿಲುಗಳಿಂದ ಅಂದ್ರೆ 5 ಕಿಲೋಮೀಟರ್ ಮತ್ತೆ 10 ಕಿಲೋಮೀಟರ್ ವಾಕಥಾನ್ ಅಲ್ಲಿ 3,000ಕ್ಕೂ ಹೆಚ್ಚು ಪೊಲೀಸರು, ಅದೇ ರೀತಿಯಾಗಿ ಇನ್ನುಳಿದಂತೆ ಎಲ್ಲಾ ಸಾರ್ವಜನಿಕರು ಸೇರಿ 15,000ಕ್ಕೂ ಹೆಚ್ಚು ಜನ ಇವತ್ತು 5,000 ಮತ್ತು 10,000 ಓಟದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಅದ್ಭುತವಾದಂತಹ ಒಂದು ಯಶಸ್ಸನ್ನು ಕೂಡ ಈ ಕಾರ್ಯಕ್ರಮ ಪಡೆದುಕೊಂಡಿರುವಂತದ್ದು. ಇನ್ನು ಗೃಹ ಸಚಿವ ಜಿ ಪರಮೇಶ್ವರಾದಿಯಾಗಿ ಡಿಜಿಐಜಿಪಿ ಸಲೀಂ, ನಗರ ಪೊಲೀಸ್ ಆಯುಕ್ತ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಇಲ್ಲಿ ಏನು 5,000 ಮತ್ತು 10,000 ವಾಕಥಾನಲ್ಲಿ ಭಾಗಿಯಾಗಿರುವಂತಹ ಈ ಸ್ಪರ್ಧಾಳುಗಳೇನಿದ್ದಾರೆ ಅವ್ರು ಏನ್ ಹೇಳ್ತಾರೆ ಕಾರ್ಯಕ್ರಮದ ಬಗ್ಗೆ, ಬನ್ನಿ ಅವರಿಂದನೇ ಕೇಳೋಣ. ಚೆನ್ನಾಗಿತ್ತು ಸರ್, ರನ್ ಸಗದಾಗಿತ್ತು. ಅಷ್ಟೇ 10K ಓಡಿದ್ದು. 10K ಎರಡನೇದು. ದಿಸ್ ಇಸ್ ಮೈ ಸೆಕೆಂಡ್ ರನ್, ಪೊಲೀಸ್ ರನ್. ಥ್ಯಾಂಕ್ ಯು ಸರ್. ಫಸ್ಟ್ ಟೈಮ್ ಮಾಡಿದಾಳೆ. Just tell how you feel. It's my first time. It's very good. A first experience. It was a nice. ಸಬ್ ಇನ್ಸ್ಪೆಕ್ಟರ್ ಚೋಳಪ್ಪ ಅಂತ. ನಮ್ಮ ಹೆಮ್ಮೆ ನಮ್ಮ ಪೊಲೀಸ್. ಪ್ರತಿಯೊಬ್ಬರು ಆರೋಗ್ಯಕ್ಕಾಗಿ ಓಡಾಡಿ. ಹೆಲ್ತ್ ಈಸ್ ವೆಲ್ತ್. ಥ್ಯಾಂಕ್ ಯು. Our police, our pride. Love you, Bangalore. It was very smooth and amazing run. I did it for first time. I'm really happy. Thank you. ಈವೆಂಟ್ ಸಖತ್ತಾಯ್ತು. ನಮ್ದು ಇದು 3rd ಇಯರ್ ಈವೆಂಟ್. ರೂಟ್ ಸಖತ್ ರೂಟು, ಆಮೇಲೆ ಅರೇಂಜ್ಮೆಂಟ್ ಎಲ್ಲ ಸಖತ್ತು. ಐ ಮೀನ್ ವಿಧಾನಸೌಧ ಒಳಗಡೆ ಮಾಡೋದು ದೊಡ್ಡ ವಿಷಯ. ನಮ್ಮ ಪೊಲೀಸ್ ಸಖತ್ ಅರೇಂಜ್ ಮಾಡಿದ್ದಾರೆ. ಕಂಫರ್ಟಬಲ್ ಆಗಿತ್ತು, ಫುಲ್ ಸೂಪರ್ ಚೆನ್ನಾಗಿತ್ತು. ಐ ಮೀನ್ ಬ್ಯಾರಿಗೇಡ್ಸ್ ಅದು ಇದು ಗೈಡೆನ್ಸ್, ವಾಟರ್ ಸ್ಟೇಷನ್ ಎಲ್ಲ ಸಖತ್. ಎಲ್ಲಾ ಕಡೆ ಹೆಲ್ಪ್ ಮಾಡಿದ್ರು. ಸ್ಟಾರ್ಟಿಂಗ್ ಅಲ್ಲಿ ನಾನು ಬೇರೆ ಕಡೆ ಹೋಗ್ಬಿಟ್ಟೆ. ಪೊಲೀಸ್ ಅವರು ಅವರೇ ಹೇಳಿದ್ರು ಈ ಸೈಡ್ ಜಾಸ್ತಿ ಆಗುತ್ತೆ, ಮಗು ಬೇರೆ ಇತ್ತು, ನನ್ನ ಆ ಸೈಡ್ ಹೋಗು ಹತ್ರ ಆಗುತ್ತೆ ಅಂತ ಬ್ಯಾಕ್ ಗೇಟ್ ನಾನು ಮುಂದ್ ಗೇಟ್ ಬಂದ್ಬಿಟ್ಟೆ. ಎಲ್ಲ ಫುಲ್ ಹೆಲ್ಪ್ ಮಾಡಿದ್ರು ಪೊಲೀಸ್ ಅವರು. ವಾಲಂಟಿಯರ್ಸ್ ಸೂಪರ್ ಆಸಮ್. ನಮ್ಮ ಬೆಂಗಳೂರು ನಮ್ಮ ಪೊಲೀಸ್. ಸತತವಾಗಿ ನಾವು 3ನೇ ವರ್ಷ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಭಾಳ ಚೆನ್ನಾಗಿ ಮಾಡಿದ್ರು, ಭಾಳ ಚೆನ್ನಾಗಿತ್ತು. ಬೀಯಿಂಗ್ ಎ ಪಾರ್ಟ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್, ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಡಿಪಾರ್ಟ್ಮೆಂಟ್. ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಎಲ್ಲರೂ ಬಂದು ನೆಕ್ಸ್ಟ್ ಟೈಮ್ ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿದ್ರು. ಒಳ್ಳೇದಾಗಲಿ. ಇದೇ ಮೊದಲ ಬಾರಿ ಸರ್ ನಮ್ಮ ಮಾವರ ಜೊತೆಗೆ ನಾವು ಜವಾರಿ ರೊಟ್ಟಿ ತಿಂದು ಇದ ಫಸ್ಟ್ ಟೈಮ್ ಓಡಾಕೋತೀವಿ. ನಾವು ಹಾವೇರಿ ಮಂದಿ, ಏನೇ ಆಗ್ಲಿ ನಿಮ್ಮಂತ ಸಪೋರ್ಟ್ ಇದ್ರೆ ನಾವು ಇಂತ ಓಡಾಕ ಇನ್ನೂ ಸಾಧ್ಯ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಚಿನ್ನ. So it was my first 10-kilometer marathon and I have completed within 57 minutes. I completed 5 kilometers in 32 minutes. I ran 10 kilometers. My dad also ran 10 kilometers. My mom ran 5 kilometers. Yeah, it was a great experience. How is the feeling now? Yeah, awesome. Yeah, feeling great and all the arrangements are really very good. Yeah, enjoyed the run today. It was a beautifully organized run. It is a pride of our Bangalore. Namma hemme, a drug-free Karnataka. Kudos to the Karnataka State Police run. It was very well organized. Thank you. Yeah, it was a great run. It was very well organized. Great run. One of the very well organized runs I have ran. It was fun running. The route was very good. The weather was very good. You talk about guide runners also. Just mention. Yeah, as I am running with guide runners. It's a group for visually impaired runners of all abilities, and we pair with sighted guides and we run together using a tether. So thank you guide runners, and thank you Ramesh, who is my guide today, and thank you Bhumika, who was also guiding me today, and thank you to all the group. Thank you to the police team for organizing this wonderful event. The event was very well organized. I have been running for the last 1 year. Every month I go for runs. This event is really wonderful, I would say. The Volini, all the sponsors were really good over here. We had the massage over here. The medals were organized really well. We did not have to wait for the queue for the medals. It was really well organized. Thanks for the people who came along with me, Logesh, Chandrasekhar, Naveen, Anand. Thanks to my entire team who motivated me and finished me. It's my personal best, so I'm really happy and proud about the event. Thank you. Hi, very good morning. This is my third time.
I'm representing from Kargil. We are around 200 employees participated in this. This is my third event in this police organized marathon. I'm really proud and very happy, especially with the way they organized is so well. And thank you so much for everyone. All the best. Okay. Myself, Dr. Bhaskaran. I am a para-athletic working in SBI as a manager. And first of all, thank Karnataka Police as well as SBI for sponsoring this wonderful program. Basically, I am a para-athletic. I won almost 43 medals for India. And this is my 11th marathon and third marathon of police, this one. I am a physically challenged person. I request the organizer to at least make a separate prize distribution or the recognition for the physically disabled people like me, so that it will be an encouragement for all the people. And we also can prove that we are not at all inferior than the normal people. This is what my request is. And thank you all. And it's a wonderful event. And thanks all my runners, co-runners for participating in and keep cheering it up. Thank you. ಸೊ ಕಾರ್ಗಿಲ್ ರನ್ ಕಮಿಟಿಯಿಂದ ನಾವು ಬಂದಿದ್ದೀವಿ ರನ್ನರ್ಸ್ ಕ್ಲಬ್ ಇಂದ. ಸೊ ಇಟ್ ವಾಸ್ ಅನ್ ಅಮೇಝಿಂಗ್. ಆಲ್ವೇಸ್ ವಿಧಾನಸೌಧ ರನ್ ಇಸ್ ದ ಬೆಸ್ಟ್ ಕಂಪೇರ್ಡ್ ಟು ಆಲ್. ಬೆಸ್ಟ್ ಆಫ್ ಬ್ಯಾಂಗ್ಳೂರ್ ನೋಡಕ್ ಸಿಗುತ್ತೆ ಅಲಾಂಗ್ ವಿತ್ ದ ರನ್. ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಸರ್ ನಮಸ್ಕಾರ. ನನ್ನ ಹೆಸರು ಸಜಿತ್. ಇವತ್ತು ಕರ್ನಾಟಕ ಸ್ಟೇಟ್ ಪೊಲೀಸ್ ರನ್ನು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ನಾವು ಪ್ರತಿ ವರ್ಷ ಬರ್ತೀನಿ ಕಾರ್ಗಿಲ್ ರನ್ನಿಂಗ್ ಕ್ಲಬ್ ಕಡೆಯಿಂದ. ಯಾವತ್ತೂ ಮಿಸ್ ಮಾಡಲ್ಲ. ಬ್ರೇಕ್ಫಾಸ್ಟ್ ಸಕ್ಕದಾಗಿರ್ತಾರೆ. ಮತ್ತು ರನ್ನಿಂಗ್ ಟ್ರ್ಯಾಕು, ಹೈಡ್ರೇಷನು ಎಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತೀನಿ. ಥ್ಯಾಂಕ್ ಯು. Hello, this is Logesh. Namaskara Kannada. I am basically from Tamil Nadu. I love usually running in Bangalore actually. The crowd cheers, the way the Karnataka Police organize the event, and the sponsors, they are really good. It's a very good initiative. It is a third edition. I am running for the second time. I clocked my PB personal best, so I am very happy. Thank you for motivating me, Pradeep, Chandru, and Naveen, who are buddy up with me to push it my level best. ಕರ್ನಾಟಕ ಸ್ಟೇಟ್ ಪೊಲೀಸ್ ರನ್ ತುಂಬಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಫ್ರೆಂಡ್ಸ್ ಜೊತೆ ರನ್ ಮಾಡೋದು ತುಂಬಾ ಎಕ್ಸ್ಪೀರಿಯನ್ಸ್. ನಾವು ಕಾರ್ಗಿಲ್ ಕಂಪನಿಯಿಂದ ಆಲ್ಮೋಸ್ಟ್ ಎಲ್ಲ ರನ್ಸ್ಗೂ ಪಾರ್ಟಿಸಿಪೇಟ್ ಮಾಡ್ತೀವಿ. ಮೋರ್ ದೆನ್ 200 ಎಂಪ್ಲಾಯೀಸ್ ಬಂದು ಪಾರ್ಟಿಸಿಪೇಟ್ ಮಾಡ್ತೀವಿ. ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ರನ್ನಿಂಗ್ ವಿತ್ ಫ್ರೆಂಡ್ಸ್. ಇದು ಥರ್ಡ್ ಎಡಿಷನ್. ಪ್ರತಿ ಎಡಿಷನ್ ಮಿಸ್ ಮಾಡದೆ ಬರ್ತೀವಿ. ಅಂಡ್ ಇಲ್ಲಿ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. ಎಲ್ಲ ಕಡೆನೂ ಪೊಲೀಸ್ ಇರ್ತಾರೆ. ಯಾರೇ ಆಗ್ಲಿ ರೋಡ್ ಸೈಡ್ ಅಲ್ಲಿ ಹತ್ ಕಡೆ ಹೋಗ್ದಿರ ಚೆನ್ನಾಗಿ ನೋಡ್ಕೋತಾರೆ. ಅಂಡ್ ಆರ್ಗನೈಸೇಷನ್ ಎಲ್ಲ ಸಖತ್ತಾಗಿದೆ. ಎವ್ರಿ ಟೈಮ್ ಬರ್ತೀವಿ, ಮಿಸ್ ಮಾಡಿದ್ರೆ. ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವ್ರು ಬಂದಿದ್ದಾರೆ. ಅದೊಂದು ಮೋಟಿವೇಶನ್ ನಮಗೆಲ್ಲ. ಥ್ಯಾಂಕ್ ಯು. ವೆರಿ ಪ್ರೌಡ್ ಫೀಲಿಂಗ್ ಟು ರನ್ ವಿತ್ ಮೈ ಸನ್. ನನ್ನ ಮಗನ ಜೊತೆ ಓಡಿದ್ದೆ ಇವತ್ತು. ತುಂಬ ಖುಷಿ ಆಯಿತು. ಒಂದು 10 ಕಿಲೋಮೀಟರ್ ಮುಗಿಸ್ಬೇಕು. ಕರ್ನಾಟಕ ಸ್ಟೇಟ್ ಪೊಲೀಸ್ ತಂಡವರಿಗೆ ತುಂಬ ಕೃತಜ್ಞತೆಗಳು. NEB ಸ್ಪೋರ್ಟ್ಸ್ ಕೃತಜ್ಞತೆಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ವಂಡರ್ಫುಲ್ ರನ್. ಥ್ಯಾಂಕ್ ಯು. ನಾನು 5K ಓಡಿದೆ. ಭಾಳ ಖುಷಿ. 5 ಕಿಲೋಮೀಟರ್ ಓಡಿದೆ. ಭಾಳ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಫಾರ್ ಆರ್ಗನೈಸಿಂಗ್. Hi everyone. So I will say this time marathon was awesome. We come with family, so my husband, my son and me, we all enjoy this. So this is a time when we do something for us and how we do for society by encouraging others. Best of luck everyone. ಸರ್ ನಾವು 5 ಕಿಲೋಮೀಟರ್ ಓಡಿದ್ವಿ ಸರ್. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವಿದು ಸತತವಾಗಿ 3ನೇ ಬಾರಿ ಸರ್. ಹೌದು. ಪೊಲೀಸ್ ಇಲಾಖೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆರ್ಗನೈಸಿಂಗ್ ಮಾಡಿರೋದು ತುಂಬಾ ಚೆನ್ನಾಗಿದೆ ಸರ್. ಇದೇ ತರ ಪ್ರತಿ ವರ್ಷ ಆರ್ಗನೈಸ್ ಮಾಡಿ ನಾವೆಲ್ಲರೂ ಯಾವಾಗ್ಲೂ ಪಾರ್ಟಿಸಿಪೇಟ್ ಮಾಡ್ತೀವಿ. ಖುಷಿ ಆಯ್ತು. ನಾನು ಮೊದಲನೇ ಬಾರಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ಇನ್ಮೇಲೆ ನೆಕ್ಸ್ಟ್ ಇಯರ್ ಕೂಡ ಪಾರ್ಟಿಸಿಪೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಪೊಲೀಸ್ ಟೀಮ್ ಅಂಡ್ ಅವರ್ SBI ಟೀಮ್. ಇದು ತುಂಬ ಚೆನ್ನಾಗಿರುವಂಥ ಒಂದು ಕಾರ್ಯಕ್ರಮ. ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಇದನ್ನು ನೋಡಿಬಿಟ್ಟು ಪ್ರತಿ ಬಾರಿ ಬರಬೇಕು ಅಂತ ಅನಿಸ್ತಾ ಇದೆ. ಹೆಲ್ತ್ಗೆ ತುಂಬ ಒಂದು ಅನುಕೂಲ ಮಾಡಿಕೊಡುವಂಥ ಇದು. ಹೆಲ್ತ್ ಕಾನ್ಷಿಯಸ್ ಬರುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತುಂಬ ಥ್ಯಾಂಕ್ಸ್. ಫಸ್ಟ್ ಟೈಮ್ ನಾನು ಮೊದಲನೇ ಸಲನೇ ಪಾರ್ಟಿಸಿಪೇಟ್ ಮಾಡ್ತಿರೋದು. ಮೊದಲೊಂದು ಸರಿ ವಾಕಥಾನ್ ಮಾಡಿದ್ದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಖುಷಿ ಅನಿಸುತ್ತೆ. ಇದು 3ನೇ ವರ್ಷ. 3 ವರ್ಷದಿಂದ ನಾನು ಕಂಟಿನ್ಯೂಸ್ ಆಗಿ ಭಾಗವಹಿಸ್ತಾ ಇದ್ದೀನಿ. 3ನೇ ವರ್ಷನೂ ಭಾಗವಹಿಸ್ತಾ ಇದ್ದೀನಿ. ನಮಗೆ ದುಡ್ಡು ಯಾವ ರೀತಿ ಮುಖ್ಯನೋ ಆರೋಗ್ಯ ಕೂಡ ಅದೇ ಮುಖ್ಯ. ನಾವು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೇನು ಅನಿಸಿಲ್ಲ. 10 ಕಿಲೋಮೀಟ್ರು ನಮಗೇನು ಅನಿಸಿಲ್ಲ. ಇದೇ ರೀತಿ ಹೆಚ್ಚಿನ ಜನಸಂಖ್ಯೆ ಬಂದು ಇದ್ರಲ್ಲಿ ಭಾಗವಹಿಸಿದ್ರೆ ಅವರವ್ರ ಆರೋಗ್ಯದ ಕಡೆ ಅವ್ರು ಗಮನ ಕೊಡ್ಬೋದು. ಎಷ್ಟು ಜನ ಸೇರಿರ್ಬೋದು ಅನ್ಸುತ್ತೆ? ಅಂದಾಜು ಸುಮಾರು ಒಂದು 9,000ದಿಂದ 10,000 ಜನ ಸೇರಿದ್ದಾರೆ ಸರ್. ಒಂದು ಜೋಶು. ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು 60-70 ವರ್ಷದಿಂದ ತನಕ ಬಂದಿದ್ದಾರೆ. ಅವ್ರ ಜೊತೆ ನಾವು ಓಡ್ತಾ ಇದ್ರೆ ನಮಗೂ ಒಂದು ಹುಮ್ಮಸ್ಸು. ಆ ಹುಮ್ಮಸ್ನಲ್ಲೇ ಇನ್ನೂ ಬೇಗ ಕಂಪ್ಲೀಟ್ ಮಾಡಿ
ಮೆಡಲ್ ತಗೊಂಡಿದ್ದೀವಿ. ತುಂಬ ಚೆನ್ನಾಗಿದೆ. ಲಾಸ್ಟ್ ಇಯರ್ಗಿಂತ ಚೆನ್ನಾಗಿ ಮಾಡಿದ್ರು. ಈ ಸಲ ಹೆವಿ ಕ್ರೌಡ್ ಬಂದಿದೆ. ತುಂಬ ಚೆನ್ನಾಗಿತ್ತು ಈ ಸಲ. ಓಕೆ, ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿದೆ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರ್ ಕಂಪೇರ್ ಮಾಡಿದ್ರೆ ಹೆಚ್ಚಿಗೆ ಜನ ಯಾವಾಗ ಸೇರಿದ್ರು ಅನ್ಸುತ್ತೆ? ಹೆಚ್ಚಿಗೆ ಜನ ಈ ಟೈಮೇ ಜಾಸ್ತಿ ಅನಿಸ್ತದೆ. ಟಿ ಶರ್ಟು ಚೆನ್ನಾಗಿದೆ ಕೊಟ್ಟಿರೋದು ಈ ಸಲ. ಮೆಡಲು ಚೆನ್ನಾಗಿದೆ. ಎಲ್ಲರಿಗೂ ಮೆಡಲ್ ಕೊಡ್ತಿದ್ದಾರಾ? ಆಲ್ಮೋಸ್ಟ್ ಅಲ್ ಸರ್. ಫಿನಿಷರ್ ಮೆಡಲ್ ಎಲ್ಲರೂ ಕೊಡ್ತಾ ಇದ್ದಾರೆ. 10 kilometers ಓಡಿದೆ ಸರ್. ತುಂಬ ಚೆನ್ನಾಗಿ ಅನಿಸ್ತು. ದಿಸ್ ವಾಸ್ ಮೈ ಫಸ್ಟ್ ರನ್. ಚೆನ್ನಾಗಿ ಅನಿಸ್ತು. ಎಲ್ಲ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಎಲ್ಲಿ ಹೋಗ್ಬೇಕು ಏನು ಅಂತ ಚೆನ್ನಾಗಿ ಅನಿಸ್ತು. ಎಷ್ಟು ವರ್ಷ ನೀವು ಬರ್ತಿರೋದು? ದಿಸ್ ಇಸ್ ದ ಫಸ್ಟ್ ಟೈಮ್. ಹಾ, 3 ವರ್ಷದಿಂದ ಮಾಡ್ತಿದ್ದಾರೆ. ಹೌದೌದು. ನಿಮ್ಮಂದ ಎಷ್ಟು ಕ್ರೌಡ್ ಸೇರಿರ್ಬೋದು ಅನ್ಸುತ್ತೆ? ಸುಮಾರು ಸೇರಿರ್ಬೋದು ಸರ್. ಅರೌಂಡ್ 30-35,000 ಇದ್ರೂ ಇರಬಹುದೇನೋ, ಗೊತ್ತಿಲ್ಲ. ಚೆನ್ನಾಗಿತ್ತು ಬಟ್ ಎಕ್ಸ್ಪೀರಿಯನ್ಸ್. ಆರೋಗ್ಯದ ಬಗ್ಗೆ ಪೊಲೀಸ್ ಕಡೆಯಿಂದ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ರನ್ನಿಂಗ್ ಮಾಡಿದ್ದಾರೆ. ಏನ್ ಹೇಳ್ತೀರಿ ಪೊಲೀಸ್ ಇಲಾಖೆ? ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಚೆನ್ನಾಗಿ ಅರೇಂಜ್ ಮಾಡಿದ್ರು, ಅದಕ್ಕೇನೆ ಹ್ಯಾಟ್ಸ್ ಆಫ್. ಆಕ್ಚುಲಿ ಎಲ್ಲಿ ಒಂಚೂರು ಏನು ಪ್ರಾಬ್ಲಮ್ ಆಗಲಿಲ್ಲ ಮಧ್ಯದಲ್ಲಿ. ಅವ್ರಿಗೂ ಪೊಲೀಸ್ನವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟ. ನಾನು ನೋಡಿದ್ದು 10 kilometers. ರನ್ನಿಂಗ್ ವಾಸ್ ವೆರಿ ಗುಡ್. ತುಂಬಾ ಖುಷಿ ಆಯ್ತು. ಇವತ್ತು ನಾನು ರನ್ನಿಂಗ್ ಸ್ಟಾರ್ಟ್ ಮಾಡಿ 1 ತಿಂಗಳಾಗಿತ್ತು. ಇವತ್ತು ಪರ್ಸನಲ್ ಬೆಸ್ಟ್ ರೆಕಾರ್ಡ್ ಆಯ್ತು. 10 ಕಿಲೋಮೀಟರ್ನ 55 ನಿಮಿಷದಲ್ಲಿ ಮುಗಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕರ್ನಾಟಕ ಪೊಲೀಸ್ ಫಾರ್ ಆರ್ಗನೈಸಿಂಗ್ ಸಚ್ ಫ್ಯಾಂಟಾಬುಲಸ್ ಇವೆಂಟ್. ಥ್ಯಾಂಕ್ ಯು ಸರ್. 10 ಕಿಲೋಮೀಟರ್ ಓಡಿದ್ವಿ. ಆರ್ಗನೈಸಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಕರ್ನಾಟಕ ಪೊಲೀಸ್ ಕಡೆಯಿಂದ ತುಂಬಾ ಥ್ಯಾಂಕ್ಸ್. ಚೆನ್ನಾಗಿತ್ತು ಸರ್. 10 ಕಿಲೋಮೀಟರ್ ಓಡಿದ್ದು. ಮೆಡಲ್ ಕೊಟ್ಟಿದ್ದಾರೆ. ಪಾರ್ಟಿಸಿಪೇಷನ್ ಮೆಡಲ್, ಫಿನಿಶಿಂಗ್ ಮೆಡಲ್. ಏನ್ ಅನಿಸ್ತಿದೆ ಪೊಲೀಸ್ನವರು ಇಷ್ಟೊಂದು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ? ಹೆಲ್ತ್ ಎಲ್ಲರಿಗೂ ಕಾನ್ಶಿಯಸ್ ಬರಲಿ ಅನ್ನೋ ಒಂದು ಹಿನ್ನೆಲೆ ಚೆನ್ನಾಗಿದೆ ಸರ್. ಇದು ಎವ್ರಿ ಇಯರ್ ಐ ಥಿಂಕ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. ಚೆನ್ನಾಗಿತ್ತು. ಆರ್ಗನೈಸಿಂಗ್ ತುಂಬಾ ಚೆನ್ನಾಗಿತ್ತು. ತುಂಬಾ ಜನನೂ ಇದ್ರು. ಎಷ್ಟು ಜನ ಅಂದಾಜು ಎಷ್ಟು ಕ್ರೌಡ್ ಸೇರಿದ್ದಾರೆ ಅನ್ಸುತ್ತೆ? ಒಂದು 5,000 ಜನ ಅನ್ಸುತ್ತೆ. ಚೆನ್ನಾಗಿತ್ತು ಎಲ್ಲ. ತುಂಬಾ ಚೆನ್ನಾಗಿತ್ತು. Last year also I had participated. This is my second year. It was a nice run. ಆರ್ಗನೈಸ್ ಎಲ್ಲ ಯಾವ ರೀತಿ ಮಾಡಿದ್ದಾರೆ? I did not understand. ಆರ್ಗನೈಸಿಂಗ್ ಎಲ್ಲ ಯಾವ ರೀತಿ? Yeah, it was very nice. Yes. Hydration also, everything, it was good. ಮೆಡಲ್ ಎಲ್ಲ ಸಿಕ್ಕಿದೆ ಎಲ್ಲರೂ? Yes. All participants also have completed. They will get the medal. ಓಕೆ ಮೇಡಮ್, ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಓಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ, ರೂಟ್ ಸೂಪರ್ ಆಗಿತ್ತು. ಯಾ, ವೆರಿ ಗ್ರೀನ್, ನೈಸ್. ವಾಟರ್ ಫೆಸಿಲಿಟೀಸ್ ಆರ್ ಗುಡ್ ಅಂಡ್ ಸೂಪರ್ ಮೆಡಲ್. ಹ್ಯಾಪಿ ಆಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು. Oh, the medal is really good. It's more than anything else, the event is very well organized. Food counters, the way the baggage counter, everything has been organized. I think it's a well organized event. The Karnataka police has really done a tremendous job organizing this event. This is one of the best event I find. The medal is really super. The t-shirt qualities are great. Food and the arrangements so lovely, so spacious. It's a privilege to run here. I'll ensure that I participate every year as long as I stay fit. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಡೈಲಿ ಡ್ಯೂಟಿ ಮಾಡ್ತಾ ಬೋರ್ ಆಗ್ತಾ ಇರುತ್ತೆ. ಏನೋ ವಾರದಲ್ಲೋ ಮಂತಿಗೆ ಒಂದ್ಸಲನೋ ಈ ತರ ಇಟ್ರೆ ಏನೋ ಒಂಥರ ಮಾಡೋದಕ್ಕೆ ನೆಕ್ಸ್ಟ್ ಇದಾಗುತ್ತೆ ಸರ್. ಸ್ಪೋರ್ಟಿವ್ ಆಗುತ್ತೆ. ನಾವು ಭಾಗವಹಿಸ್ಬೇಕು ಅಂತ ಎಲ್ರಿಗೂ ಆಸೆ ಹುಟ್ಟುತ್ತೆ. ಚೆನ್ನಾಗಿದೆ ಸರ್. 10K ಓಡಿದ್ವಿ ಸರ್, ಖುಷಿ ಆಯ್ತು. ಇದೇ ತರ ಮಾಡ್ತಿದ್ರೆ ನಮಗೂ ಖುಷಿ ಆಗುತ್ತೆ. 10K ಓಡಿದ್ವಿ. ಎನ್ಕರೇಜ್ ಮಾಡಿದ್ರು ಸರ್, ಎಲ್ರು ಸಪೋರ್ಟ್ ಮಾಡಿದ್ರು. ಈ ತರನೇ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಡಿಪಾರ್ಟ್ಮೆಂಟ್ ಅಲ್ಲಿ. ಆರ್ಗನೈಸ್ ಫಸ್ಟ್ ಕ್ಲಾಸ್, ಲೈಕ್ ಸೆಕೆಂಡ್ ಇಯರ್ ಅದು ಚೆನ್ನಾಗಿತ್ತಲ್ಲ. ಮೆಡಲ್ ಎಲ್ಲ ಕೊಟ್ಟಿದ್ದಾರೆ. ಹೌದು, ಲಾಸ್ಟ್ ಟೈಮ್ ಬ್ರಾನ್ಸ್ ತರ ಇತ್ತು, ಇದು ಸಿಲ್ವರ್ ತರ ಇದೆ. ಏನ್ ಅನಿಸುತ್ತೆ ಸರ್, ಪೊಲೀಸ್ ಇಲಾಖೆಯಿಂದ ಆರೋಗ್ಯ ದೃಷ್ಟಿಯಿಂದ ಈ ರೀತಿ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ, ಏನ್ ಅನಿಸುತ್ತೆ? ಆರೋಗ್ಯ ಇದೆ, ನೋ ಟು ಡ್ರಗ್ಸ್ ಇದೆ. ಸೊ ಇಟ್ಸ್ ವೆರಿ ಗುಡ್ ಇವೆಂಟ್, ವೆಲ್ ಆರ್ಗನೈಸ್ಡ್. ಸರ್, ಕರ್ನಾಟಕ ಪೊಲೀಸ್ ಐ ಥಿಂಕ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಆಫ್ ಲೇಟು ಈ ಡ್ರಗ್ ಟ್ರಾಫಿಕಿಂಗು ಇವೆಲ್ಲ ತುಂಬಾ ಚೆನ್ನಾಗಿ ದೇ ಆರ್ ಟೇಕಿಂಗ್ ಕೇರ್. ನನಗೆ ಸಣ್ಣ ಬರ್ತಾ ಇಲ್ಲ ಇವಾಗ. ಓಕೆ, ಸೊ ಗುಡ್ ಜಾಬ್ ಇದೆ ಕರ್ನಾಟಕ ಪೊಲೀಸ್. ಥ್ಯಾಂಕ್ ಯು ಸೋ ಮಚ್. ಪೊಲೀಸ್ ರನ್ ಫಸ್ಟ್ ಟೈಮ್. ಆಮೇಲೆ ಆಲ್ಮೋಸ್ಟ್ ಬೇರೆ ರನ್ ಎಲ್ಲ ಹೊಡ್ತಾರೆ. ಲಾಸ್ಟ್ ವೀಕ್ ಹೊಡೆದು 36 ಮಿನಿಟ್ಸ್. ಸೂಪರ್ ಆಗಿದೆ. ಗುಡ್ ಎಕ್ಸ್ಪೀರಿಯನ್ಸ್. ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸರ್. ತುಂಬಾ ಸಂತೋಷ ಆಗ್ತಾ ಇದೆ. ಈಗ ಇವತ್ತು ಫಸ್ಟ್ ಟೈಮ್ ನಾನು 10 ಕಿಲೋಮೀಟರ್ ರನ್ನಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ 1 ಗಂಟೆಯಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೇನೆ. ಬಟ್ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಸ್ವಲ್ಪ ಫಿಟ್ ಇಂಡಿಯಾ ಅಂತ ಹೇಳ್ತಿದಾರಲ್ಲ, ಫಿಟ್ ಕರ್ನಾಟಕ ಪೊಲೀಸಿಂದ ಇದೊಂದು ಇದು ಮಾಡ್ತಿದ್ದಾರೆ. ಅದರಲ್ಲಿ ಎಲ್ಲರೂ ಭಾಗವಹಿಸಿ
ತಮ್ಮ ಒಂದು ಫಿಟ್ನೆಸ್ ಅನ್ನ ಮತ್ತೆ ಇದು ಮಾಡ್ಬೇಕಂತ ಈ ಮೂಲಕ ಎಲ್ಲರಿಗೂ ಹೇಳ್ತೀನಿ ಕನ್ನಡ ಜನತೆಗೆ. This was my first 10K and I have got titanium implants in my body, so it's a very proud moment for me. And this is the irritating motivation that led me to be here. Fit woman equal to fit family, guys. अपनी बीवियों को फिट करें और दौड़े. कैसा लग रहा है ऑर्गेनाइजिंग कैसा है? Very good. Karnataka से every year we try to run. It's one of the best. This is my wife's first marathon. 10K. Yeah. ಮತ್ತೆ ಹೇಗೆ ಅನಿಸ್ತದೆ? ಎಷ್ಟು ಕಿಲೋಮೀಟರ್ ಓಡಿದ್ರಿ? ಆಕ್ಚುಲಿ ನಾವು ಧಾರವಾಡ ಜಿಲ್ಲಾ ಪೊಲೀಸ್ ವತಿಯಿಂದ ಬಂದಿರೋದು ತುಂಬಾ ಖುಷಿ ಅನಿಸ್ತಿದೆ. ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಅಂತಂದು ಹೇಳಿ ನಮ್ಮ ಪೊಲೀಸ್ ಇಲಾಖೆ ಏನಿದೆಯಲ್ಲ ಇದನ್ನ ಹಮ್ಮಿಕೊಂಡಿದ್ದು SBI ಸಹಭಾಗಿತ್ವದಲ್ಲಿ ತುಂಬಾ ಖುಷಿ ಅನಿಸುತ್ತೆ. ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ತುಂಬಾ ಚೆನ್ನಾಗಿ ಎಲ್ಲರೂ ಭಾಗವಹಿಸಿ ಇವತ್ತು ಇದನ್ನ ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದ್ದಾರೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು. ಹೌದು, ನಂಗೆ ಓಡೋದು ತುಂಬಾ ಇಷ್ಟ. ಸೊ ಕೈ ಮುರಿದ್ರು ಪರವಾಗಿಲ್ಲ, ಕಾಲಲ್ಲಿ ಅಲ್ವಾ ಓಡೋದು ಅಂದ್ಬಿಟ್ಟು ಬಂದ್ವಿ ಸರ್. ತುಂಬಾ ಚೆನ್ನಾಗಿತ್ತು. ಇದು ಮೊದಲನೇ ಯಾರು ಬೇಕಲ್ಲ ನೀವು ಹೌದು, ಸಪೋರ್ಟ್ ಬೇಕು, ಪರವಾಗಿಲ್ಲ. ತುಂಬಾ ಚೆನ್ನಾಗಿ ಒಂಥರ ಬೇರೆ ಎಕ್ಸ್ಪೀರಿಯನ್ಸ್ ಇತ್ತು. ಇದು ಚೆನ್ನಾಗಿತ್ತು. ಎಷ್ಟು ಕಿಲೋಮೀಟರ್ ಓಡಿದ್ರಿ? 5 ಕಿಲೋಮೀಟರ್ ಓಡಿದೆ ಫುಲ್ಲು. ಹಾ, ಎಷ್ಟನೇ ವರ್ಷ ನೀವು ಬರ್ತೀರಾ? ಇದು ಮೊದಲನೇ ವರ್ಷ. ಹೌದು, ಅರೆ ಮುಂಚೆ ಬೇರೆ ಕಡೆ ಎಲ್ಲ ಓಡಿದೆ. ಸೊ ಹಾ, ನಾನು ಬ್ರಾನ್ಸ್ ಸರ್, ಪಾರ್ಟಿಸಿಪೇಷನ್ ಅಷ್ಟೇ ಗೆದ್ದಿದ್ದು. 5 kilometers. ತುಂಬಾ ಚೆನ್ನಾಗಿತ್ತು. ಏನ್ ಹೇಳ್ತೀರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಆರ್ಗನೈಸ್ ಮಾಡಿದ್ರು? ಆರ್ಗನೈಸಿಂಗ್ ಎಲ್ಲ ಹೇಗಿದೆ? ಸಬ್ ಆಲ್ ಗುಡ್. ಸೂಪರಾ? ಸೂಪರ್. ಸಕ್ಕದಾಗಿತ್ತು ಸರ್, ಸಕ್ಕದಾಗಿತ್ತು. ನೇಚರು, ಆಮೇಲೆ ವಾಕಿಂಗ್, ರನ್ನಿಂಗ್ ಎಲ್ಲ ಸಕ್ಕದಾಗಿತ್ತು. ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಫುಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆಮೇಲೆ ಚೆನ್ನಾಗಿತ್ತು ಎಲ್ಲಾನು. ಟ್ವಿನ್ಸ್ ನೀವು? ಹೌದು ಸರ್. ಓಕೆ, ಎಷ್ಟು ವರ್ಷದಿಂದ ಇದ್ರಲ್ಲಿ ಭಾಗಿಯಾಗ್ತಿದ್ರಿ? ಸರ್ ಒಂದು 5 years ಓಕೆ. ಇದನ್ನ ಕ್ರೌಡ್ ಎಲ್ಲ ನೋಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಗೆ ಏನು ಹೇಳ್ತಾರೆ? ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಹೌದು, ಚೆನ್ನಾಗಿದೆ ಸರ್. 10 ಕಿಲೋಮೀಟರ್ ಓಡಿದೆ. ಏನು ಅನಿಸುತ್ತೆ? ಚೆನ್ನಾಗಿತ್ತು, ಒಳ್ಳೆ ಅರೇಂಜ್ಮೆಂಟ್ ಇತ್ತು. ಓಕೆ, ಆರ್ಗನೈಸಿಂಗ್ ಎಲ್ಲ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಎಲ್ಲ ಕಡೆ ವಾಟರ್ ಸ್ಟೇಷನ್ಸ್ ಎಲ್ಲ ಚೆನ್ನಾಗಿ. ಎಷ್ಟು ನಿಮಿಷಕ್ಕೆ ಕಂಪ್ಲೀಟ್ ಮಾಡಿದ್ರಿ? ನಾನು 1 hour 16 minutes. ಎಷ್ಟು ಕಿಲೋಮೀಟರ್ ಓಡಿದ್ರಿ? 5 kilometers. ಎಷ್ಟು ನಿಮಿಷಕ್ಕೆ ಕಂಪ್ಲೀಟ್ ಮಾಡಿದ್ರಿ? 7:30 ಸ್ಟಾರ್ಟ್ ಮಾಡಿದ್ದು, 8:35 ಮುಗಿಸಿದ್ದು. ಏನು ಅನಿಸ್ತಿದೆ? ಒಳ್ಳೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಇನ್ನ ಸ್ವಲ್ಪ ಪ್ರಿಪೇರ್ ಆಗಬೇಕಿತ್ತು. ಆರ್ಗನೈಸಿಂಗ್ ಎಲ್ಲ ಹಾ, ಚೆನ್ನಾಗಿ. ಆರ್ಗನೈಸಿಂಗ್ ಚೆನ್ನಾಗಿ. ಎಲ್ಲ ಕಡೆ ಪಿಟ್ ಸ್ಟಾಪ್ ಅಲ್ಲಿ ಜ್ಯೂಸ್, ರಸ್ನ ಎಲ್ಲ ಇಟ್ಟಿದ್ರು. ಇಟ್ ವಾಸ್ ಗುಡ್. 5 kilometers ಓಡಿದ್ವಿ. 5 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ರಾ? ಕಂಪ್ಲೀಟ್ ಮಾಡಿದ್ವಿ. ಎಷ್ಟು ನಿಮಿಷಕ್ಕೆ ಮಾಡಿದ್ರಿ? 7:30 ಹೊರಟ್ವಿ. 8:30 ಬಂದ್ವಿ. 1 ಗಂಟೆ ತಗೊಂಡ್ರಿ? 1 ಗಂಟೆ. ಆರ್ಗನೈಸಿಂಗ್ ಎಲ್ಲ ಯಾವ ತರ ಇತ್ತು? ತುಂಬಾ ಚೆನ್ನಾಗಿತ್ತು. ಇಟ್ಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಸಖತ್ತಾಗಿತ್ತು. ಫಸ್ಟ್ ಟೈಮ್ ಭಾಗಿಯಾಗಿದ್ದೀರಿ. ಹೌದು. ಪೊಲೀಸ್ ಇಲಾಖೆಯಿಂದ ಇಷ್ಟೊಂದು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. 3ನೇ ವರ್ಷ ಇದು. ಹಾ, ಹೆಲ್ತ್ ಕಾನ್ಶಿಯಸ್ ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೆ ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡಬೇಕು. ಏನು ಹೇಳ್ತೀರಾ ಪೊಲೀಸ್ ಇಲಾಖೆ? ಗುಡ್ ಆರ್ಗನೈಸೇಷನ್ ಸರ್. ಥ್ಯಾಂಕ್ ಯು. ಹಾಂ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ದ ಆರ್ಗನೈಸೇಷನ್ ಎಲ್ಲ ಕ್ಲೀನಾಗಿತ್ತು. ಏನು ಪ್ರಾಬ್ಲಮ್ ಏನಾಗಲಿಲ್ಲ. ವೆರಿ ಕಂಫರ್ಟಬಲ್. ತಿನ್ನೋಕ್ಕೆಲ್ಲ ಕೊಟ್ಟರು. ವೆರಿ ಗುಡ್. 5 kilometers ಏನು ಅನಿಸ್ತದೆ? ತುಂಬಾ ರಿಫ್ರೆಶಿಂಗ್ ಆಗಿದೆ. It's good. ಎಷ್ಟು ನಿಮಿಷಕ್ಕೆ ಕಂಪ್ಲೀಟ್ ಮಾಡಿದ್ರಿ 5 ಕಿಲೋಮೀಟರ್? ಅದೆಲ್ಲ ಕೇಳ್ಬೇಡಿ. ಡೌಟ್ ಅನ್ಸುತ್ತೆ ನೀವು ಕಂಪ್ಲೀಟ್ ಮಾಡಿದ್ರಿ? ಇಲ್ಲ ಮಾಡು. 50 minutes ಆಯ್ತು. 50 minutes ಅಲ್ಲಿ ಮಾಡಿದ್ವಿ. ಸ್ವಲ್ಪ ಜಾಗಿಂಗ್ ಸ್ಲೋ ಆಗಿ ಎಲ್ಲ ಮಾಡಿದ್ವಿ. ಇಟ್ ವಾಸ್ ಗುಡ್. ಓಕೆ, ಆರ್ಗನೈಸಿಂಗ್ ಎಲ್ಲ ಯಾವ ತರ ಅನಿಸ್ತು? ಎಷ್ಟನೇ ವರ್ಷ ನೀವು ಭಾಗಿಯಾಗ್ತಿರೋದು? ಫಸ್ಟ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೇವೆ. ಸೊ ಇಟ್ ವಾಸ್ ಗುಡ್. ಎವ್ರಿ ಕಿಲೋಮೀಟರ್ ವಾಟರ್ ಸ್ಟೇಷನ್ ಇತ್ತು. ವಾಟರ್ ವಾಸ್ ಗುಡ್ ಆ್ಯಂಡ್ ಇಟ್ ವಾಸ್ ಫನ್. ಮಕ್ಕಳೆಲ್ಲ ಬಂದಿದ್ರು, ಅವರೊಟ್ಟಿಗೆ ರೇಸ್ ಮಾಡಿ ಓಡ್ತಾ ಇದ್ವಿ. ಇಟ್ ವಾಸ್ ರಿಯಲಿ ಗುಡ್. ನೀವು ಎಷ್ಟು ಕಿಲೋಮೀಟರ್ ಓಡಿದ್ರಿ? ಸೇಮ್. ಸೇಮಾ? ಏನು ಅನಿಸ್ತದೆ? ತುಂಬ ದಿವಸ ಆದಮೇಲೆ ಏನೋ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ದಂಗೆ ಬಾಡಿ ಫುಲ್ ರಿಫ್ರೆಶ್ ಆಗಿಬಿಡ್ತು. ಆ್ಯಂಡ್ ಆರ್ಗನೈಸೇಷನ್ ಚೆನ್ನಾಗಿತ್ತು. ಆ್ಯಂಡ್ ಬ್ಯಾಂಡ್ ಎಲ್ಲ ಕಡೆ ಒಂದೊಂದು ಸ್ಟಾಪಲ್ಲಿ ಬ್ಯಾಂಡ್ ಇತ್ತು. ತುಂಬ ಚೆನ್ನಾಗಿತ್ತು. ಎನ್ಕರೇಜಿಂಗ್ ಆಗಿತ್ತು ಇನ್ನೂ ಓಡೋದಕ್ಕೆ. ಸೊ ಗುಡ್ ಜಾಬ್ ಕರ್ನಾಟಕ ಸ್ಟೇಟ್ ಪೊಲೀಸ್. ನಾವು 5K ಫಿನಿಶ್ ಮಾಡಿದ್ವಿ ಸರ್ ಇವತ್ತು. ಹಾಂ, ಫಸ್ಟ್ ಟೈಮ್ ಬಂದಿದ್ದು. ಇಟ್ ವಾಸ್ ನೈಸ್. ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ನೀವು ಎಷ್ಟು ಕಿಲೋಮೀಟರ್? 5K ನಾನು ಕೂಡ. 5 ಕಿಲೋಮೀಟರ್. 5K. ಏನು ಅನಿಸ್ತು? ಚೆನ್ನಾಗಿತ್ತು. ಫಸ್ಟ್ ಟೈಮ್ ನನ್ನ ಮ್ಯಾರಥಾನೇ ಫಸ್ಟ್ ಟೈಮ್. ಚೆನ್ನಾಗಿತ್ತು. ನಂದು 5 kilometers. ಫಸ್ಟ್ ಟೈಮ್ ಇಲ್ಲ, ತುಂಬ ಮಾಡಿದ್ದೀನಿ. ಚೆನ್ನಾಗಿತ್ತು. ಎಷ್ಟು ನಿಮಿಷಕ್ಕೆ ಕಂಪ್ಲೀಟ್ ಮಾಡಿದ್ರಿ? 37 minutes. 37 minutes. ನಂದು 5K ಫಸ್ಟ್ ಟೈಮ್ ಇದು. ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಎಷ್ಟು ನಿಮಿಷಕ್ಕೆ ಕಂಪ್ಲೀಟ್ ಮಾಡಿದ್ರಿ? 44 minutes ಕಂಪ್ಲೀಟ್ ಮಾಡಿದೆ. ಓಕೆ, ಏನು ಅನಿಸ್ತಿದೆ ಇದು ಆರ್ಗನೈಸಿಂಗ್ ಎಲ್ಲ? ಚೆನ್ನಾಗಿದೆ, ಚೆನ್ನಾಗಿ ಅನಿಸ್ತಿದೆ. ವಿಧಾನಸೌಧ ಒಳಗಡೆ? ಹೌದು, ಗುಡ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿದೆ. ಪೊಲೀಸ್ ಇಲಾಖೆ ಇಷ್ಟೊಂದು ಚೆನ್ನಾಗಿ ಆರ್ಗನೈಸ್ ಮಾಡಿದೆ. SBI ಕೂಡ ಇದೆ. ನಾವು SBI ಇಂದ ಬಂದಿದ್ದೀವಿ. ಓಕೆ,
ಸ್ಪಾನ್ಸರ್ SBI ಅವರು Yes. ಸ್ಪಾನ್ಸರ್ ಸ್ಪಾನ್ಸರ್ ಇಷ್ಟೊಂದು ಚೆನ್ನಾಗಿ ಮಾಡಿದ್ದೀರಿ. ತುಂಬಾ ಚೆನ್ನಾಗಿ ಮಾಡಿದ್ರು. We all from SBI. SBI Yes. सैलरी आपका अच्छा बहुत अच्छा है ज़्यादा. Thank you sir. ಚೆನ್ನಾಗಿಲ್ಲ ಸ್ಯಾಲರಿ. Kormangla SBI. RSBC Kormangla SBI. ಓಕೆ ಥ್ಯಾಂಕ್ ಯು ಗೈಸ್. ನನಗೆ ಇದು ಚೆನ್ನಾಗಿದೆ ಮತ್ತು ಈ ಮೂಮೆಂಟಲ್ಲಿ ನಾನು ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ ಮತ್ತು ಕಂಪ್ಲೀಟೆಡ್ ಮೈ 10th kilometers ಆಲ್ಸೋ. ದಿಸ್ ಈಸ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಆರ್ಗನೈಸಿಂಗ್ ಯಾವ ತರ ಇದೆ? ವೆರಿ ನೈಸ್. Arrangement was nice. Yes. Good. Little bit good. That's it. Yeah, it was nice. Facilities were nice. Even the washrooms, usually at the run events, I really find it difficult to take. We really find it difficult to take the visually impaired persons to the washrooms, and they are not very clean, and it is difficult for them. But today it was really good. ಕರ್ನಾಟಕ ರಾಜ್ಯ ಪೊಲೀಸಿನ 3ನೇ ಎಡಿಷನ್ನಿನ ಓಟ ಈ ವರ್ಷ ಇವತ್ತು ನಡೆದಿತ್ತು. ಮಾನ್ಯ ಗೃಹ ಸಚಿವರ ನೇತೃತ್ವದಲ್ಲಿ ಹಾಗೂ ಮಾನ್ಯ DG ಮತ್ತು IGP ರವರ ನೇತೃತ್ವದಲ್ಲಿ ಈ ಒಂದು ಓಟವನ್ನು ಏರ್ಪಡಿಸಲಾಗಿತ್ತು. ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿನ ಹಾಗೂ ಕರ್ನಾಟಕ ರಾಜ್ಯದ ಓಟಗಾರರು ಇವತ್ತು ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದಾರೆ. ಸುಮಾರು 12,000 ಜನ 10 ಕಿಲೋಮೀಟರ್ ಹಾಗೂ 5 ಕಿಲೋಮೀಟರ್ ಈ ಓಟದಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ಭಾಳಷ್ಟು ಉತ್ಸಾಹದಿಂದ ಎಲ್ಲರೂ ನಮ್ಮ ಏನು ಫಿಟ್ನೆಸ್ ಫಾರ್ ಆಲ್, ಡ್ರಗ್ ಫ್ರೀ ಕರ್ನಾಟಕ, ಸೈಬರ್ ಕ್ರೈಮ್ ಅವೇರ್ನೆಸ್, ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಲಿಕ್ಕೆ ನಾವು ಏನು ಈ ರನ್ನನ್ನು ಏರ್ಪಡಿಸಿದ್ವಿ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಮುಂಬರುವ ವರ್ಷಗಳಲ್ಲೂ ಕೂಡ ಇದೇ ರೀತಿ ಭಾಗವಹಿಸಬೇಕಂತ ಸಾರ್ವಜನಿಕರಲ್ಲಿ ಕೋರ್ತಾ ಇದ್ದೀವಿ. ಸರ್ ಎಷ್ಟು ಜನ ಅಂದರೆ ಸುಮಾರು ಒಂದು 12 ಎಲ್ಲರಿಗೂ ಕೂಡ ಪಾರ್ಟಿಸಿಪೇಟ್ ಮೆಡಲ್ ಆಗಿರ್ಬೋದು, ಪ್ರೈಸ್ ಮನಿ ಆಗಿರ್ಬೋದು, ಎಲ್ಲ ತುಂಬ ವೆಲ್ ಆರ್ಗನೈಸ್ಡ್ ಇದೆ. ತುಂಬ ಖುಷಿಪಟ್ಟರು ಜನ ಕೂಡ ಇದ್ರ ಬಗ್ಗೆ. ಧನ್ಯವಾದ. ರೂಟು ಕೂಡ ನಾವು ಸಾಕಷ್ಟು ಯೋಚನೆ ಮಾಡಿಬಿಟ್ಟು ಕಬ್ಬನ್ ಪಾರ್ಕ್, MG ರೋಡ್, ಕಬ್ಬನ್ ರೋಡ್ ಈ ರೀತಿ ಎಲ್ಲ ಕಡೆ ನಾವು ರೂಟನ್ನು ಪ್ಲ್ಯಾನ್ ಮಾಡಿದ್ವಿ. ಅದಲ್ಲದೆ ಇವತ್ತು 12,000 ಜನ ಏನು ಭಾಗಿಯಾಗಿದೆ ಎಲ್ಲರೂ ಕೂಡ ಮೆಡಲ್, ತಿಂಡಿ ವ್ಯವಸ್ಥೆ ಮತ್ತು ಇದರಲ್ಲಿ SBI ಕೂಡ ನಾವು ಧನ್ಯವಾದ ಅರ್ಪಿಸಬೇಕು. ಅವರು ನಮ್ಮ ಮುಖ್ಯ ಸ್ಪಾನ್ಸರ್ ಆಗಿದ್ದಾರೆ ಈ ಒಂದು ರನ್ನಿಗೆ. ಅವ್ರಿಗೂ ಕೂಡ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಧನ್ಯವಾದಗಳು. ಮೊದಲನೇದಾಗಿ ನಮ್ಮ ಸರ್ಕಾರಕ್ಕೆ ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಧನ್ಯವಾದಗಳು ಸರ್. ನಾನು 5K ಓಡಿದ್ದೀನಿ ಸರ್, ತುಂಬ ಚೆನ್ನಾಗಿದೆ. ಇಲ್ಲಿ ವರ್ಷ ಜಾಸ್ತಿನೇ ಆಗ್ತಾ ಇದ್ದಾರೆ ಜನ. ಏನಕ್ಕೆ ಅಂತಂದರೆ ನಮ್ಮ ಏನು ಕರ್ನಾಟಕ ಸ್ಟೇಟ್ ಪೊಲೀಸ್ ರನ್ ಇದೆಯಲ್ಲ, ತುಂಬ ಚೆನ್ನಾಗಿ ನಡೀತಾ ಇದೆ ಪ್ರೋಗ್ರಾಮ್ ಇದು. ಸೊ ರನ್ ಇದು ಎಲ್ಲರಿಗೂ ಖುಷಿ ಆಗುತ್ತೆ. ಒಂದು ಎಂಟರ್ಟೈನ್ಮೆಂಟ್ ಇದೆ ಮತ್ತು ಫಿಟ್ನೆಸ್ ಇದೆ. ಇದಕ್ಕೋಸ್ಕರ ಕೆಲವರು ಬಿಫೋರೇ 1 ತಿಂಗಳ ಹಿಂದೆನೂ ಫಿಟ್ನೆಸ್ ಮಾಡ್ತಾರೆ ಇಲ್ಲಿ ಬಂದು ಓಡಬೇಕು ಅಂತ ಅಂದ್ಬಿಟ್ಟು. ಕೆಲವರಿಗೆ ಇಲ್ಲಿ ವಿಧಾನಸೌಧ ನೋಡ್ಲಿಕ್ಕೆ ಅವಕಾಶ ಸಿಗಲ್ಲ ಕೆಲವು ಸಲ. ಈ ಪೊಲೀಸ್ ರನ್ನಲ್ಲಿ ಏನಾಗುತ್ತೆ ಅಂತಂದ್ರೆ ಫುಲ್ ವಿಧಾನಸೌಧನೇ ಸುತ್ತೋಡಿತಾರೆ ಅವರು. ತುಂಬಾ ಚೆನ್ನಾಗಿದೆ. ಹಿಂಗೆ ಮುಂದೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ. ಪೊಲೀಸ್ ಇಲಾಖೆ ವತಿಯಿಂದ ಆಯೋಜನೆ ಮಾಡಲಾಗಿದ್ದಂತಹ ವಾಕಥಾನ್ 2026ರಲ್ಲಿ 15,000ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲರೂ ಕೂಡ ತುಂಬಾ ಅದ್ಭುತವಾದಂತಹ ಆರ್ಗನೈಸ್ ಇದು. ತುಂಬಾ ಎಂಜಾಯ್ ಮಾಡಿದ್ವಿ. ಫಿಟ್ನೆಸ್ ಆಗಿರಬಹುದು, ಅದೇ ರೀತಿಯಾಗಿ ಡ್ರಗ್ ಮುಕ್ತ ಕರ್ನಾಟಕ ಆಗಿರಬಹುದು, ಸೈಬರ್ ಕ್ರೈಮ್ ಅವೇರ್ನೆಸ್ ಆಗಿರಬಹುದು, ಹೀಗೇನೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಸಂದೇಶವನ್ನ ಕೊಡುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ತುಂಬಾ ಅದ್ಭುತವಾದಂತಹ ರೆಸ್ಪಾನ್ಸ್ ಪೊಲೀಸ್ ಇಲಾಖೆಗೂ ಕೂಡ ಸಿಕ್ಕಿರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ನಾಗರಾಜ್ ಜೊತೆ ವಿಶ್ವನಾಥ್ ಎನ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.